ರುಮಾಲಿ ರೋಟಿ ಮತ್ತೆ ಪಂಜಾಬಿ ಚಿಕನ್ ಬಂದೈತೆ, ಮಟನ್ ಬಿರಿಯಾನಿ ಬಂದಿದೆ. ಪಂಜಾಬ್ ಅಂತ ಗೈಸ್ ಬನ್ನಿ ಶವರ್ಮ ತಿನ್ನೋಣ. ಈ ಇಯರ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನ ಮಾಡ್ತೀನಿ. ಸ್ಯಾಟಿಸ್ಫೈ ಆಗುವಷ್ಟು ಆರ್ಡರ್ ಮಾಡೋರು ಒಂದ್ 5,000 ಆಯ್ತು. ಇಲ್ಲ ಜಾಸ್ತಿನೇ ಆಯ್ತು. ಗೋವಾ ಟ್ರಿಪ್ ಮಾಡಿದ್ರೆ ಕೊಬ್ರಾ ಅಲ್ಲಿ ಎಷ್ಟೊಂದು ಆಂಟೆಂಟ್ ಪ್ಲೇಸ್ ಐತೆ ಅಂದ್ರೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದು ಇವತ್ತು ಮೇನ್ ಚಾನಲ್ದು ಒಂದು ವಿಡಿಯೋ ಶೂಟ್ ಐತೆ ಮಲ್ಲೇಶ್ವರಂ ಅಲ್ಲಿ, ಅದ್ರ ಜೊತೆಗೆ ಲಾಗ್ ಕೂಡ ಮಾಡ್ತಿದ್ವಿ. ಇವಾಗ ಜಸ್ಟ್ ಬೆಂಗಳೂರಿಗೆ ಬಂದೋ. ನಾವು ಕಾರ್ನ ಹಾಕ್ಬಿಟ್ಟು ಪಾರ್ಕಿಂಗ್ ಅಲ್ಲಿ ಮೆಟ್ರೋಲ್ ಓಡಾಡ್ತೀವಿ. ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡೋಣ. ಕಾರಲ್ಲಿ ಹೋದ್ರೆ ಟ್ರಾಫಿಕ್ ಬೆಂಗಳೂರಲ್ಲಿ, ಅದಕ್ಕೆ ಮೆಟ್ರೋಲ್ ಹೋಗ್ಬಿಡೋಣ ಗೈಸ್, ಆರಾಮಾಗಿ ಹೋಗ್ಬೋದು. ಗೈಸ್ ನಾವು ಕಾರ್ನ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು ಇವಾಗ ಮೆಟ್ರೋಲ್ ಹೋಗ್ತಿದೀವಿ. ಮಲ್ಲೇಶ್ವರಂ ಅಲ್ಲಿ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಬಿಟ್ಟು ನಿಮ್ಗೆ ಹೇಗಿರುತ್ತೆ ಟೇಸ್ಟ್ ಅಂತ ತೋರಿಸ್ತೀವಿ. ಸದ್ಯಕ್ಕೆ ಕೆಂಗೇರಿಲಿ ಇದೀವಿ, ಕೆಂಗೇರಿ ಮೆಟ್ರೋ ಹೋಗ್ತಾ ಪರ್ಪಲ್ ಲೈನ್ ಚೇಂಜ್ ಮಾಡಿ ಇವಾಗ ಗ್ರೀನ್ ಲೈನ್ ಮಂತ್ರಿ ಸ್ಕ್ವೇರ್ ಮೆಟ್ರೋ ಹೋಗಕ್ಕೆ ವೇಟ್ ಮಾಡ್ತಾ ಇದೀವಿ. ಗ್ರೀನ್ ಲೈನ್ ಮೆಟ್ರೋ ಬಂದು ಗೈಸ್ ನಾವಿವತ್ತು ಊಟನ ಮಾಡಕ್ಕೆ ಮಲ್ಲೇಶ್ವರಂ ಅಲ್ಲಿರೋ ಆಲ್ ಬೇಕ್ ರೆಸ್ಟೋರೆಂಟ್ಗೆ ಬಂದಿದೀವಿ ಗೈಸ್. ಚೆನ್ನಾಗಿ ಇವಾಗ ಹೋಗ್ಬಿಟ್ಟು ಆಲ್ ಬೇಕ್ ರೆಸ್ಟೋರೆಂಟ್ ಅಲ್ಲಿ ನಾನ್ ವೆಜ್ ಊಟನ ಮಾಡೋಣ ಬನ್ನಿ. ಇವಾಗ ಆಲ್ ಬೇಕ್ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟು ಮೆನು ನೋಡ್ತಾ ಇದೀವಿ, ಏನ್ ಆರ್ಡರ್ ಮಾಡೋದು ನೋಡೋಣ. ನೋಡೋಕೊಬ್ರ ಅಲ್ಲೆಲ್ಲೋ ರುಮಾಲಿ ರೋಟಿ ನೋಡ್ದೆ ಅಂತ ಅವನೇ ನೋಡ್ದ ಪಕ್ಕ ನೋಡ್ದೆ, ಇವಾಗ ಅಲ್ಲಿ ಕೊಟ್ಟಿದ್ರು. ಇಲ್ಲಿ ರುಮಾಲಿ ರೋಟಿ ಐತೆ ಇದ್ರೆ ಹೇಳೋಣ. ಅದ್ರ ಜೊತೆ ಏನಾದ್ರು ಚಿಕನ್ ಗ್ರೇವಿ ನೋಡು, ಚಿಕನ್ ಗ್ರೇವಿ. ಗೈಸ್ 4 ಅವತ್ತಿಂದ ಕಾಯ್ತಿದ್ವಿ ಎಲ್ಲಿ ಸಿಗುತ್ತೆ ಅಂತ. ಇವತ್ತು ಸಿಕ್ಕಿದೆ. ಏನ್ ಹೇಳಿ, ರುಮಾಲಿ ರೋಟಿ ಬಂದೈತೆ ಗೈಸ್. ಸಿಕ್ಕಿತು ಇವತ್ತು. ಮದ್ವೆಲಿ ತಿಂದು ಇಷ್ಟ ಆಗಿತ್ತು ನಮ್ಗೆ. ಎಲ್ಲಿ ಕೇಳಿದ್ರು ಸಿಕ್ತಿರ್ಲಿಲ್ಲ, ಇವತ್ತು ಈ ಹೋಟ್ಲಲ್ಲಿ ಸಿಕ್ಕೈತೆ. ಅದ್ರ ಜೊತೆಗೆ ಚಿಕನ್ ಪಂಜಾಬಿ ಮತ್ತೆ ಮಟನ್ ಬಿರಿಯಾನಿ ಹೇಳಿದೀವಿ. ನಾವು ಮೇನ್ ಚಾನಲ್ ಶೂಟೇ ಮಾಡಿಲ್ಲ, ಇನ್ನೂ ಲೇಟ್ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪನೇ ತಿನ್ಬಿಟ್ಟು ಬೇಗ ಹೋಗಿ ಮೇನ್ ಚಾನಲ್ ವಿಡಿಯೋ ಮಾಡ್ತೀವಿ. ಎಲ್ಲಿ ನೋಡಿದೆ ರುಮಾಲಿ ರೋಟಿನ? ಅಲ್ಲಿ ಬರ್ಬೇಕಾದ್ರೆ ನಾವು ಇಲ್ಲಿ ಕುತ್ಕೊಳ್ಳೋಕೆ ಅಲ್ಲಿ ಯಾವ್ದೋ ಟೇಬಲ್ ಅಲ್ಲಿ ನೋಡಿದೆ. ಟೇಬಲ್ ಅಲ್ಲಿ ನೋಡ್ಬಿಟ್ಟು ಡೀಲ್ ಮಾಡಿ ಗೊತ್ತಾಗೋಯ್ತಾ? ನಿಂಗೆ ಹೇಳಿದ್ದು ಆಯ್ತಾ ನೋಡ ಇಲ್ಲಿ ಅಂತ. ರುಮಾಲಿ ರೋಟಿ ಚೆನ್ನಾಗಿರುತ್ತೆ. ನೀನ್ ಅದೇನೋ ಪಂಜಾಬಿ ಚಿಕನ್ ಅಂತ ಹೇಳಿದ್ಯಲ್ಲ ಕೊಬ್ರ, ಪಂಜಾಬಿ ಒಂಥರ ಬಲ್ಲೆ ಏನು ಕೊಬ್ರ ಅನ್ಸುತ್ತೆ. ಹಿಂಗೆ ಇದಿಲ್ಲ ಹಿಂಗನ್ನು 2 ಕೈಲಿ ಬಲ್ಲೆ ಬಲ್ಲೆ ಅದು ಟ್ರೈ ಮಾಡೋಣ. ಎಲ್ಲಾ ತರ ಟ್ರೈ ಮಾಡಿದೀವಿ. ಪಂಜಾಬಿ ಚಿಕನ್ ಹೇಳವನೆ ಎಷ್ಟು ಹೆಂಗಿರುತ್ತೆ ನೋಡಿ. ಅಲ್ಲ ಕಣ, ಫುಲ್ ಹೇಳಿದ್ ನಾವು. ಫುಲ್ ಇರ್ಬೇಕು. 500 ರೂಪಾಯಿ ಕಣ ಫುಲ್ಲು. ಹಾಫ್ ಕರೆದ್ಬಿಟ್ಟು ಹಾಫ್ ಅಂದ್ಬಿಟ್ಟು ಅವ್ನಿಗೆ. ಮಟನ್ ಬಿರಿಯಾನಿ ಅಲ್ಲ, ಮಟನ್ ಇಲ್ಲಿ ಹೆವಿ ಕಾಸ್ಟ್ಲಿ ಐತಿ ಹೋಟೆಲಿ. 380. ಚಿಕನ್ ಬಿರಿಯಾನಿ 250 ಡೈ. ಮಟನ್ ಜಾಸ್ತಿ ಕಣ ಡೈ. ಚಿಕನ್ 250 ಎಲ್ಲ ಕಾಸ್ಟ್ಲಿ ಐತಿ ಹೋಟ್ಲಲ್ಲಿ. ಕೊಡ್ಬೇಕು ಬಿಡ, ಇತ್ಕಾರ ಕೊಡ್ಬೇಕು. ನೀನ್ ಹೊಟ್ಟೆ ತುಂಬಷ್ಟು ಸ್ಯಾಟಿಸ್ಫೈ ಆಗುವಷ್ಟು ಆರ್ಡರ್ ಮಾಡೋರು ಒಂದ್ 5,000 ಆಯ್ತು. ಇಲ್ಲ ಜಾಸ್ತಿನೇ ಆಯ್ತು. ನಮ್ಮ ರುಮಾಲಿ ರೋಟಿ ಮತ್ತೆ ಪಂಜಾಬಿ ಚಿಕನ್ ಬಂದೈತೆ. ಮೋಸ್ಟ್ಲಿ ಆಫ್ ಅನ್ಸುತ್ತಿದ್ದು ಬಚಾವ್. ಇನ್ನೊಂದು ಗ್ರೇವಿ ಹೇಳ್ಬೇಕಾಗುತ್ತೆ ಅನ್ಸುತ್ತೆ. ರುಮಾಲಿ ರೋಟಿ ಏನು ಒಂದೇ ಇಷ್ಟು ಊಟ ಐತೆ. ಒಂದೇನಕ್ಕೊಬ್ರ ಇದು ಒಂದು ಡೌ ಇಷ್ಟು ತಿಂತೀವಲ್ಲ, ಒಂದೇ ಇಷ್ಟು ದೊಡ್ಡ ಐತೆ ನೋಡಿ ಗೈಸ್ ರುಮಾಲಿ ರೋಟಿ. ಪಂಜಾಬಿ ಚಿಕನ್ ಹಾಕೋತ ಅನ್ಕೋಬ್ರ, ಹಂಗ ಒಂದ್ ಹಾಕೋ ಪೀಸ್ ಹಂಗೆ ಕೊಬ್ರ. ಗ್ರೇವಿ ಹಾಕೋ. ಪಂಜಾಬಿಯೋ ಒಬ್ರ ಇದು IPL ಪಂಜಾಬ್ ಅವ್ರ ಸಾಂಗು. ಪಂಜಾಬ್ IPL ಟೀಮ್ ಅವರೆಲ್ಲ ಇದೇ ತಿನ್ನೋದು. ಪಂಜಾಬ್ ಅಂತ ಏನೇನು ವಡಿದ ಪಂಜಾಬ್ ಏನೋ ಒಂದು ಸಾಂಗ್ ಐತೆ ಅವ್ರದ್ದೇ. ಗೈಸ್ ಪಂಜಾಬಿ ಚಿಕನ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ತಿಂತಿರೋದು. ಪಂಜಾಬಿ ಚಿಕನ್ ಗ್ರೇವಿ ರುಮಾಲಿ ರೋಟಿ ಜೊತೆ ತಿನ್ನೋಣ ಬನ್ನಿ. ರುಮಾಲಿ ರೋಟಿ ಹೆವಿ ಸಾಫ್ಟ್ ಚೆನ್ನಾಗೈತೆ. ಪಂಜಾಬಿ ಚಿಕನ್ ಸ್ವಲ್ಪ ಸ್ಪೈಸಿ ಆಗಿ ಖಾರ ಆಗೋಯ್ತು. ಖಾರ ಆಗೋಯ್ತು. ಸೆಮಿ ಗ್ರೇವಿ ಸ್ವಲ್ಪ ಸ್ಪೈಸಿ ಆಗೈತೆ. ನಾನು ಮೀಡಿಯಮ್ ಅನ್ನೋ ಕೊಡ್ಬೇಕು. ಪಂಜಾಬಲ್ಲಿ ಖಾರ ತಿಂತಾರ? ಟೊಮೊಟೊ ಗ್ರೇವಿ ತರ ಇತ್ತಾನೆ. ಟೊಮೊಟೊ ಹುಳಿನೂ ಐತೆ, ಖಾರ ಹುಳಿ ಖಾರ. ಪಂಜಾಬ್ ಅವ್ರು ಈ ಥರನೇ ಅನ್ಸುತ್ತೆ ಗ್ರೇವಿ ಮಾಡ್ಕೊಳ್ಳೋದು. ಅಷ್ಟೊಂದೇನು ಖಾರ ಇಲ್ವಾ? ಚೆನ್ನಾಗೈತೆ. ರೋಟಿಗೆ ಹಾಕ್ಕೊಂಡು ಅವತ್ತಿಂದ ಹುಡ್ತಿದ್ದವ್ರು ರುಮಾಲಿ ರೋಟಿ ತಿನ್ನಕ್ಕೆ. ಸುಖಾಯ್ತಲ್ಲ. ಅದರ ಮದುವೆಯಲ್ಲಿ ಕೊಡುವಷ್ಟು ರುಮಾಲಿ ರೋಟಿ ಅಷ್ಟೊಂದು ಸಾಫ್ಟ್ ಇಲ್ಲ ಅಲ್ವಾ ಒಬ್ಬೊಬ್ರು?
ಮದ್ವೆದೆ ಇನ್ನೂ ಇನ್ನೂ ಸಾಫ್ಟ್ ಆಗಿರುತ್ತೆ. ಸ್ಮೂತ್ ಆಗಿ ಇನ್ನೂ ಸ್ವಲ್ಪ ಗಟ್ಟಿ ಐತೆ ಅಷ್ಟೇ. ಗೈಸ್, ಮಟನ್ ಬಿರಿಯಾನಿ ಬಂದಿದೆ. ನಾನು ಇನ್ನೂ ರುಮಾಲಿ ರೋಟಿನ ತಿಂತಾ ಇದ್ದೀನಿ. ನಾನು 1.5 ತಿಂದೆ, ಕೋಬ್ರಾ 3.5 ತಿಂದ ಏನಾ ರುಮಾಲಿ ರೋಟಿನ. ಇದು ಎಷ್ಟು ಫಾಸ್ಟಾಗಿ ತಿಂದ ಗೊತ್ತಾ? 3.5 ರುಮಾಲಿ ರೋಟಿ. ಬಿರಿಯಾನಿ ನಾನು ಬಿರಿಯಾನಿ ನನಗರ್ಧ ಅವ್ನಿಗರ್ಧ. ಮಟನ್ ಬಿರಿಯಾನಿ ಹಾಕೊಂಡೆ, ನಿಧಾನಕ್ಕೆ ತಿನ್ನೋಕೊಬ್ರ ಆರಾಮಾಗಿ. ಮಟನ್ ಪೀಸ್ ನೋಡಿ ಮನೆ ಎಷ್ಟಪ್ಪ ಐತೆ. ಹೆಂಗಾಯ್ತು ಕೊಬ್ರ ಮಟನ್ ಬಿರಿಯಾನಿ? ಸರ್ ಇನ್ನೊಂದು ಬೇಕಾ? ತಿನ್ಬೋದು. ಮಟನ್ ಬಿರಿಯಾನಿ ಚೆನ್ನಾಗಿದೆ. ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗ್ಬಿಡೈತೆ. ಟೇಸ್ಟಿ ಆಗೈತೆ. ಎರಡೇ ಮಟನ್ ಪೀಸ್ ಅಲ್ವಾ? ಎರಡೇ, ಅದು ದಪ್ಪ ಕೊಟ್ಬಿಡೋಣ. 2 ದಪ್ಪು ಮಟನ್ ಪೀಸು. ನಾನು ಮಟನ್ ಪೀಸ್ ಫುಲ್ ಚರ್ಬಿ ಐತೆ, ಬಟ್ ಸಾಫ್ಟ್ ಆಗೈತೆ ಮಟನು. ದೊಡ್ಡ ಪೀಸು ಬಿಸಿ ಇದ್ದಿದ್ದು ಇನ್ನೂ ಚೆನ್ನಾಗಿರು. ನಮ್ಮ ಬಿಲ್ ನೋಡಿ ಕಮ್ಮಿ ಆಗೈತೆ, 730 ರೂಪಾಯಿ. ಕಮ್ಮಿ ಐಟಮ್ ತಿಂದ್ವಲ್ಲ, ಕೆಳಗೋಗಿ ಪೇ ಮಾಡೋಣ ಬನ್ನಿ. 730 ರೂಪಾಯಿ ಪೇ ಮಾಡ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದೀವಿ. ಚೆನ್ನಾಗಿತ್ತು ಟೇಸ್ಟಿಯಾಗಿ. ನೋಡೋಕೊಬ್ರ ಗ್ರಿಲ್ ಚಿಕನ್ನು, ಶವರ್ಮ ಎಲ್ಲ ಐತೆ. ಗ್ರಿಲ್ ಚಿಕನ್ ಟ್ರೈ ಮಾಡೋಣ ಇಲ್ಲಿ ಯಾವಾಗಾರ ಬಂದಾಗ ನೆಕ್ಸ್ಟ್. ಬಟ್ ಇವಾಗ ತಿಂದಿದ್ದೆಲ್ಲ ಐಟಮ್ ಚೆನ್ನಾಗಿದ್ದು. ನಾವು ಪಂಜಾಬಿದು ಹೇಳ್ದೆ, ಯಾವ್ದಾರು ಸ್ಪೈಸಿ ಇಲ್ದಿರೋದು ಇನ್ನೊಂದು ಹೇಳಿದ್ರೆ ಕಮ್ಮಿದು. ಕಮ್ಮಿ ತಿಂದು ಅದಕ್ಕೆ ಬಿಲ್ ಕಮ್ಮಿ ಆಗೈತೆ. ಇನ್ನು ನಾವೇ ಕಮ್ಮಿ ನಾನು ಮತ್ತೆ ಗೋಬ್ರ ವಾಪಸ್ಸು ಮೆಟ್ರೋದಲ್ಲಿ ಹೋಗ್ತಾ ಇದೀವಿ ಕಾರ್ ಹತ್ರಕ್ಕೆ. ಗ್ರೀನ್ ಲೈನ್ ಇಷ್ಟು ರಶ್ ಇರೋ ಮೆಟ್ರೋದಲ್ಲೂ ಕೂಡ ನನ್ಗೂ ಗೋಬ್ರನ್ಗೆ ಸೀಟ್ ಸಿಕ್ಕಿದೆ. ಇದು ನನ್ನ ಸ್ಕಿಲ್ಸ್ ಅಂತ ನಾನೇ ಕೊಡ್ಸಿದ್ ನಿಮಗೆ ಸೀಟ್ ಅಂತ ಹೇಳಿದ್ರೆ ಕೊಟ್ರು. ಜೋಕ್ಸು ಚೆನ್ನಾಗೈತೆ, ಜೋಕ್ ಚೆನ್ನಾಗ್ ಮಾಡ್ತೀಯ. ಬೆಂಗಳೂರಿಂದ ವಾಪಸ್ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಆಲ್ರೆಡಿ ಟೈಮ್ ನೋಡಿ 7 ಗಂಟೆ ಆಗ್ಬಿಡೈತೆ. ಹೆವಿ ಸುಸ್ತಾಗೋಯ್ತು ಇವತ್ತು, ಓಡಾಡ್ಕೊಂಡು ಹೆವಿ ಶೂಟ್ ವಿಡಿಯೋ ಮಾಡೋಷ್ಟು ತಲೆಗಡಾಯ್ತು. ಏನಾದ್ರು ತಿನ್ಕೋಗೋಣ ವಾಪಸ್ಸು. ಮಧ್ಯಾಹ್ನ ತುಂಬಾ ಕಮ್ಮಿ ತಿಂದಿದ್ದು, ನನಗೆ ಹೊಟ್ಟೆ ಸಿತೈತೆ, ನಿನ್ಗೆ ಅಷ್ಟೇ ಎಷ್ಟಿರುತ್ತೆ. ಹೊಡೆ ಸಿತಿಲ್ವಾ ಕೊಬ್ರ? ಹೋಯ್ತಸ್ ತಿನ್ನಲ್ಲ ಎಲ್ಲಾರು. ಇದೇನ್ ಕಾಡಲ್ಲಿ ಇದೀವ ನಾವು? ಅಲ್ಲಿ ಮುಂದೆ ಎಲ್ಲಾರು ಇಳ್ಸೋಣ. ರಾಮನಗರ ತಾಜ್ಗೆ ಬಂದ್ವಿ, ಒಂದೊಂದ್ ಶವರ್ಮ ತಿನ್ನೋಣ ಅಂತ. ಅಲ್ಲೇ ಹಾಕೋಕೊಬ್ರ ಗಾಡಿ ಪಕ್ಕ. ಏನಾರು ತಿನ್ಕೊ ಹೋಗೋಣ ಇರಿ, ಹೊಟ್ಟೆ ಹಸಿತೈತೆ. ಮಲ್ಲೇಶ್ವರಮಲ್ಲಿ ಜಾಸ್ತಿ ಓಡಾಡಕ್ಬಿಟ್ಟು ಅದಕ್ಕೆ ಹೊಟ್ಟೆ ಹಸಿತೈತೆ, ಅದಕ್ಕೆ ತಿನ್ಕೋಯ್ತಿ. ಏನ್ ತಿನ್ನೋಣ ಕೊಬ್ರ? ಬೇರೆ ಏನಾರು ಬೇಕಾ? ಸಾಕಾ? 2 ಶವರ್ಮ ಇಲ್ಲ. ಗ್ರಿಲ್ ತಿಂತೀಯಾ? ಹಾಫ್ ಹೇಳ ದೊಡವಾ? ಹೋಗ್ರೆ ಬೇಡ ಅಂತ ಪಾರ್ಟಿ ಐತೆ. ಪಾರ್ಟಿ ಐತೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಣ್ಣ ಪಾರ್ಟಿಗೆ ಹೋಯ್ತವನು ಬೆಂಗಳೂರಿಗೆ ವಾಪಸ್ಸು. ಬೆಂಗಳೂರಿಂದಾನೇ ವಾಪಸ್ ಬರ್ತದೀವಿ. ಬೆಂಗಳೂರಲ್ಲೇ ಇಳ್ಕೊಳ್ದೆ, ಈಗ ಹೋದ ನನ್ ತಿರ್ಗಾ ಬೆಂಗಳೂರು ವಾಪಸ್. ಮತ್ತೆ ರಿಟರ್ನ್ ಮಾಡಕ್ಕೆ ಬೈಕ್ ಬೇಡವಾ? ರಾಮನಗರಕ್ಕೆ ಬಂದ್ಮೇಲೆ ಹೇಳ್ತಾನೆ ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕು ಅಂತ. ಗೈಸ್, ಇಬ್ರು ಒಂದೊಂದ್ ಶವರ್ಮ ಹೇಳಿದ್ವಿ. ಒಬ್ರು ನೀನು ಅವನು ಶವರ್ಮ ತಿನ್ನೋ ಚಾಲೆಂಜ್ ಮಾಡಿದ್ರೆ ಎಷ್ಟು ತಿಂದಿದ್ರಾಗ? ನಾನು 5. ಅವನು 4 ಶವರ್ಮ ತಿಂದಿದ್ದೆ. 4 ತಿಂದ್ರೆ ನಾವು 5 ತಿಂದಿದ್ದೆ. ಇವತ್ತು ಬರೀ 1 ತಿಂತಿದ್ಯಾ? ಹೇಳದ್ನಲ್ಲ ಪಾರ್ಟಿ ಐತೆ ಅಂತ. ಗೈಸ್ ಬನ್ನಿ ಶವರ್ಮ ತಿನ್ನೋಣ. ಸಾಕಾಯ್ತಾ ಗೋಬ್ರ? ಏನು ಪಾರ್ಟಿ ಅಂದ್ರೆ ಏನು? ಮಾಮೂಲಿ ಅಂದ್ರೆ ಹೋಗೋದು ಅಲ್ಲಿ ಏನಾರು ಚಿಕನ್ನು ಮಟನ್ನು ಚೆನ್ನಾಗಿ ತಿನ್ಬೋದು ಬರೋದು. ರೈಸ್ ಏನಿಲ್ಲ, ರೈಸ್ ಚಿಕನ್ ಮಟನ್ ಅಷ್ಟೇ. ರೈಸ್ ಇರ್ತದೆ, ಬಿರಿಯಾನಿ ರೈಸ್. ಗೈಸ್ 2 ಶವರ್ಮ ಮತ್ತೆ 1 ಲೀಟರ್ ವಾಟ್ರು.
272 ರೂಪಾಯಿ ಮತ್ತು ಶವರ್ಮ 120 ರೂಪಾಯಿ. ಅವಾಗ ಕಮ್ಮಿ ಇತ್ತು ಕೂಡ ಈಗ ಜಾಸ್ತಿ ಓ ಆಗ್ಬಿಡೈತೆ. ನಾನು ಅದೇ ಯೋಚನೆ ಮಾಡ್ತಾ ಇರೋದು. 272 272 ರೂಪಾಯಿ ಟೋಟಲ್. ಮಧ್ಯಾಹ್ನ ತಿಂದಿದ್ ಊಟ ಎಷ್ಟೇ 700 ರೂಪಾಯಿ. ಓ ಅದೇ ವರ್ಷ ವರ್ತಿತ್ತು ಅನ್ಸ್ತದೆ. ಅದಕ್ಕೆ ಜಾಸ್ತಿ ತಿನ್ಬೇಕು, ಕಮ್ಮಿ ತಿಂದ್ರೆ ಹಂಗೆ. 272 ರೂಪಾಯಿ ಪೇ ಮಾಡಿದ್ವಿ. ಶವರ್ಮನು ಚಿಕ್ಕ ಆಯ್ತಲ್ವ ಕೊಬ್ರ, ಇನ್ನೊಂದ್ ಸ್ವಲ್ಪ ದೊಡ್ಡ ಇರ್ಬೇಕಿತ್ತು 120 ರೂಪಾಯಿಗೆ. ಅಮ್ಮ ಅಲ್ಲ 700 ರೂಪಾಯಿ ತಿನ್ನೋದು ವರ್ತಿತ್ತು ಅನ್ಸುತ್ತೆ ಸುಮಾರಾಗೆ. ಇಲ್ಲಿ 272 ರೂಪಾಯಿ ಕೊಟ್ಬಿಟ್ಟು ಏನೂ ಇಲ್ಲ. ಆನ್ ಮಾಡು. ಇಲ್ಲೂ ರೆಡ್ಗೆ ಹೋಗ್ಬಿಟ್ಟೈತೆ ಫ್ಯೂಲು, ಬಡ್ಕೋತೈತೆ ಅವಾಗಿಂದ. 79 ಕಿಲೋಮೀಟರ್ ಐತಿ ಇನ್ನು ರೇಂಜ್. ಕೋಬ್ರ ಓಡಿಸೋದ್ರಲ್ಲಿ 30 ಆಗುತ್ತೆ. ಲವ್ ನಾನ್ ತಂದಿದ್ದೀನಿ ಇನ್ನೂ ಜಾಸ್ತಿಗೆ, ಖುಷಿ ಪಡು. ನಾನು ಕಾರ್ ಎತ್ಬೇಕಾದ್ರೆ ಬೆಳಗ್ಗೆ ಎಷ್ಟಿತ್ತು ಹೇಳು ನಿಂದು? 1 ಆವ್ರೇಜ್ ಎಷ್ಟಿತ್ತು ಹೇಳು? 1 13.5 ಇತ್ತು, ಈಗ 14.5 14.5 ತಂದಿದ್ದೀನಿ. ಖುಷಿ ಪಡು. ಏನ್ ತಂದ್ರೆ ಏನ್ ಕೋಬ್ರ, 100 ರೂಪಾಯಿ ಆಗೋಯ್ತೈತೆ. ಇಟ್ ಈಸ್ ದಟ್ ರೈಟ್. ಏನೇನು ಸಿಂಗಲ್ ಅಂತ ಎಲ್ಲಾ ಕಡೆ ನೀನು ಸಿಂಗಲ್ ಆಗಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಪಾಪ ನಿನ್ಗೆ ಕರುಣೆ ತೋರಿಸ್ತಾರಲ್ವ ಅಂತವನೇ. ಅದೇ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು, ಯಾವ್ದೋ ರೀಲ್ಸ್ ಮಾಡೋರು ಅಲ್ಲಿ ಆಕ್ರಾಸು, ನೀವು ಸಿಂಗಲ್ ಇದು ಹುಡುಗಿ ಆಗ್ಬಿಟ್ರೆ ನೆಕ್ಸ್ಟ್ ದಿನ ಏನ್ ಮಾಡ್ತೀರಾ ಅಂತ. ಅದಕ್ಕೆ ನಾನು ನನ್ನ ಫ್ರೆಂಡ್ AP ಅಂತ ಇದ್ದಾನೆ, ಅವನಿಗೊಂದ್ ದಿನಕ್ಕೆ ಗರ್ಲ್ ಫ್ರೆಂಡ್ ಆಗ್ತೀನಿ ಅಂತ ಹೇಳಿದ್ದೆ. ಯಾರು ರೀಲ್ಸ್ ಕಳ್ಸಿದ್ರ ನಿಂಗೆ? ಲೋ ಅದ್ ಯಾವತ್ತೋ ಅವತ್ತೇ ಅಪ್ಲೋಡ್ ಮಾಡೋರು, 1 ತಿಂಗಳು ಮೇಲಾಗೈತಿ. ಇವಾಗ ನೋಡಿರ್ಬೇಕು ಯಾರೋ ನಿನ್ ಫ್ರೆಂಡ್ಸ್. ಇವಾಗ ನೋಡೋರು ಕಳಿಸ್ತೀನಿ ಇರು ಹುಡುಕ್ಬಿಟ್ಟು ನಿಂಗೆ. ನಾನು ಯಾರಪ್ಪ ನಿಮ್ಗೆ ಅಷ್ಟೊಂದು ಕರುಣೆ ತೋರಿಸ್ತಾರ. ಸರಿ ಇರೋ, ಮಾಡ್ತೀನಿ. ಗೈಸ್ ನಾವು ಡೀಸೆಲ್ ಹಾಕ್ಸಕ್ ಬಂದಿದೀವಿ. ಫುಲ್ ಡೀಸೆಲ್ ಖಾಲಿ ಆಗ್ಬಿಡೈತೆ. ಡೀಸೆಲ್ ರೈಟ್ ನೋಡಿ 99 ರೂಪಾಯಿ ಆಗ್ಬಿಡೈತೆ. ಅವತ್ ಹಾಕ್ಸ್ಬೇಕಾದ್ರೆ ಎಷ್ಟು 93 ಇತ್ತಲ್ವಾ? 95 ಏನಾಯ್ತು ಕಣಕ್ಕೊಬ್ರ. ನಾವು ಒಂದ್ಸಲ ಇದ್ರ ತಾವ ಹಾಕ್ಸ್ಬೇಕಾದ್ರೆ ನೋಡ್ಕೋ. ಇವಾಗ 100 ಇನ್ನೇನ್ 99.14 ಐತೆ. ನೆಕ್ಸ್ಟ್ ಹಾಕಿಸ್ತೀವಿ 100, ಆಮೇಲೆ 114. ಪೆಟ್ರೋಲ್ 101 ರೂಪಾಯಿ ಆಗ್ಬಿಡೋದಲ್ಲೋ. ಪೆಟ್ರೋಲ್ 101 ಎಲ್ಲ ಐತೆ ಅಲ್ಲಿ ಹಾಕೋದ್ ನೋಡಿ ಕೆಳಗಡೆ. 101 121. ಅಪ್ಪ ನನ್ ಗಾಡಿಗೆ ಅವತ್ತು ಹೆಂಗೋ ಫುಲ್ ಟ್ಯಾಂಕ್ ಹಾಕ್ಸಿದೆ. ಗೈಸ್ ಪೆಟ್ರೋಲ್ ರೇಟ್ ನೋಡಿ 121 ರೂಪಾಯಿ. ಇವ್ರು ಯಾಕೋ 200 ರೂಪಾಯಿ ಎಲ್ಲ ಮಾಡ್ಬಿಡ್ತಾರೆ ಅನ್ಸುತ್ತೆ ಪೆಟ್ರೋಲ್ನ. ಗಾಡಿ ವರ್ಷ ಕಳ್ತಾಗ ಬರೀ 60 ರೂಪಾಯಿ ಇತ್ತು. ದೇವ್ರೆ, 100 ಹಾಕ್ಸಿದ್ವಿ. ಕೊಬ್ರ ನೀನ್ ಓಡಿಸ್ಬೇಕಾರೆ ಎಷ್ಟಿತ್ತು ಕೊಬ್ರ ಪೆಟ್ರೋಲ್ ಡೀಸೆಲ್? ನಾನ್ ಗಾಡಿ ಕಲ್ತಾಗ ಸ್ಟಾರ್ಟಿಂಗು ಬರೀ 60 ರೂಪಾಯಿ ಇತ್ತು ಬೈಕ್. ಡೀಸೆಲ್ ಅವಾಗ ಇನ್ನೂ ಕಮ್ಮಿ, ಎಷ್ಟು 40. ನೀನ್ ಟ್ರ್ಯಾಕ್ಟರ್ ತಗೊಂಡಾಗ ಎಷ್ಟಿತ್ತು? ಟ್ರ್ಯಾಕ್ಟರ್ ಇದ್ ಮಾಡಿಸಿದಾಗ ಬರೀ ಇತ್ತು ಕಣ, 78 ರೂಪಾಯಿ ಇತ್ತು ಡೀಸೆಲ್. 78 ರೂಪಾಯಿಂದ 3000 ರೂಪಾಯಿಗೆ ಹಾಕ್ಸಿದ್ರೆ ಕೊಬ್ರ ನಮ್ಗೆ 38 ಲೀಟರ್ ಬರೋದು ಕಣ. 38 39. ಇವಾಗ 30 ಲೀಟರ್ ಅಷ್ಟೇ ಇತ್ತು. ಮಿರರ್ ಹಾಕಿ ಅಷ್ಟೇನೋ 30 ಲೀಟರ್ 8 ಲೀಟರ್ ಲಾಸ್ ಆಯ್ತು. ಈಗ ರೇಂಜ್ ತೋರ್ಸುತ್ತೀರ. ಏನ್ ಕಾರು ಮೇಂಟೈನ್ ಮಾಡ 692 ತೋರಿಸ್ತೈತೆ. ಮೊದ್ಲಾಗಿದ್ರೆ ಒಂದ್ 700-800 ತೋರ್ಸೋದು. ಅಲ್ಲಿ ಮಳೆ ಹೋಯ್ತೈತಲ್ವಾ ಅಲ್ಲಿ ನೋಡು, ಅಲ್ಲೆಲ್ಲ ತಾವಾಗಿರೋದು ಹಂಗೆ ಐತೆ. ಮಳೆ ಹೋಯ್ತಿತ್ತು. ಬರೀ 200 ಮೀಟರ್ ಅಷ್ಟೇ ಬಂದಿರೋದು ನಾವು. ಅಷ್ಟೇ ಮಳೆ ಇಲ್ಲ. 200 ಮೀಟರ್ 300 ಮೀಟರ್ ಬಂದಿದೀವಿ, ಮಳೆನೇ ಇಲ್ಲ ಈ ಕಡೆ. ಇದು ಎಂತ ಮಳೆನೋ. ಮೋಸ್ಟ್ಲಿ ಯಾವ್ದಾರ ಮೂವಿ ಮಾಡ್ತಿದ್ರ ಅಲ್ಲಿ. ಏನಿಲ್ಲ, ವೆದರ್ ಹಿಂಗ್ ಆಗ್ಬಿಟ್ಟೈತು. ಬೆಳಗ್ಗೆನು ನೋಡ್ದ ಹೋಗ್ಬೇಕಾರೆ ಹೋಯ್ತಿತ್ತಲ್ಲ ಒಂದೊಂಚೂರು ಅನಿತ್ತು ಒಟ್ಟಾಯ್ತು. ಇವಾಗ ಅದು ಇಲ್ಲ. ಬೆಳಗ್ಗೆ ಹೋಗ್ಬೇಕಾದ್ರೆ ಲೈಟ್ ಆಗಿ ಮಳೆ ಅನಿತಿತ್ತು. ರಾಮನಗರದಲ್ಲಿ ಇಷ್ಟೊತ್ತಾದ್ರೂ ಸಿಗ್ನಲ್ ಆಗಿ ಇನ್ನೂ ಇವತ್ತೇ ಯಾಕಿರೋದು? ನಾವು ಅಲ್ಲ ಯಶವಂತು ಎಲ್ಲ ಇದ್ರ ಸಿಗ್ನಲ್ ಹಾಕಿದ್ರು. ಇವಾಗ ಎಲ್ಲ ಸಿಗ್ನಲ್ ಹಾಕಿದ್ರು. ಇನ್ನು 8 ಗಂಟೆ ಕಣ, ಅವತ್ತು 8:15 ಬಂದಿದ್ದ. ಇವತ್ ಬೇಗ ಬಂದ್ಬಿಟ್ಟಿದ್ವಾ? ಈ ಇಯರ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನ ಮಾಡ್ತೀನಿ. ಯಾವ ಕಂಟ್ರಿಗೆ ಹೋಗ್ತಿದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಒಬ್ರು ಬಾರೋ ಅಂತಿದೀನಿ, ಬರಲ್ಲ ಅಂತಿದ್ದಾನೆ. ಯಾಕೆ ಅವ್ರು ಹಾಕೋ ಮುಂಚೆ ನಾನೇ ಎಲ್ಲಾರ್ಗು ಹೇಳ್ಬಿಡ್ತೀನಿ ಕಣ. ಹೇಳ ಅದೆಲ್ಲ ಹೇಳ್ತಾರ ಫಸ್ಟ್. ಅವೆಲ್ಲ 3ನೇ ಸಲ ಆಫ್ ಮಾಡ್ದ. ರೆಡ್ ಹ್ಯಾಂಡ್ ಆಗಿ ಸಿಗಾಕೋಬಿಟ್ಟ ಇವತ್ತು. 2 ಕಣ 3 ತಲೆ ಮೇಲೆ ಹಣ ಇಟ್ಕೊಂಡಿರಿ. ನಿನ್ ತಮ್ಮನ ಮೇಲೆ ಹಣ ಇಟ್ಟಿಡಪ್ಪ. ನಾನು
ಕಸಿನ್ ಫ್ರೆಂಡ್ ನಾನು ಅದೇ ಹೇಳಿದ್ದು, ನೀನ್ ತಪ್ಪು ತಿಳ್ಕೊಳ್ತಾ ಇದೀಯ, ಜನ ಹೆಂಗ್ ತಪ್ಪು ತಿಳ್ಕೊಳ್ತಾರೆ. ನಾನೇ ಹಾಕ್ಬಿಡ್ತೀನಿ ಆಯ್ತು, ವಿಡಿಯೋದಲ್ಲಿ. 3 ಸಲ ಹಾಕಿಲ್ಲ, 3 ಸಲ ಆಫ್ ಆಯ್ತು ಬಿಡ, ಮಿಸ್ ಆಗಿ 3 ಸಲ ಆಯ್ತು. ಮಿಸ್ ಆಗೆ 3 ಸಲ ಆಫ್ ಮಾಡೋಣ. ಅದು ಇವಾಗ ಒಪ್ಕೊಂಡಿದ್ ಯಾಕೆ ಅಂತಂದ್ರೆ ವಿಡಿಯೋ ಮಾಡ್ತಾನೆ ಆಫ್ ಮಾಡದ್ನಲ್ಲ ಅದಕ್ಕೆ. ಹಾ. ನೀನ್ ಆಫ್ ಮಾಡಿರೋದೆಲ್ಲ ಯಾವಾಗ ಗೊತ್ತಾಕೋಬ್ರಾ, 3ನೇ ಗೇರ್ ಅಲ್ಲಿ ಮೂವ್ ಮಾಡ್ತಿರ್ತೀಯ ಇದು ನಿಧಾನಕ್ಕೆ, ನಮ್ಗೆ 2ನೇ ಗೇರ್ಗೆ ಹಾಕ್ಬೇಕು. ಅದು ಓಡಿಸಿ ಓಡಿಸಿ ದಿನ ಓಡಿಸ್ತಿದ್ಯಾ ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ. ನೋಡು ತಿರ್ಗಾ ಈಗ ನೋಡು, ಈಗ ಸ್ಲೋ ಆಗಿದ್ಯಾ, 3ನೇ ಗೇರ್ ಅಲ್ಲಿ ಹಾಕಿದ್ಯಾ, 2ನೇ ಗೇರ್ ಹಾಕು. ಹೋಗ್ಬೋದು ಕಣ ಬರ. ಹಿಂಗ್ ಮಾಡ್ದಾಗ್ಲೇ ಆಫ್ ಆಗದ್ ಕಾರು. ನೋಡ ಹೋಯ್ತಾರ ಈಗ ಹೋಯ್ತು. ಯಾವ ಫುಲ್ ಸ್ಲೋ ಆದಾಗ 2ನೇ ಗೇರ್ಗೆ ಹಾಕ್ಬೇಕು, ಅವಾಗ ಆಫ್ ಆಗಲ್ಲ. ನಾನು ಎಂತ ಡ್ರೈವರು, ಕೋತ್ ನನ್ ಮಗ ಆಫ್ ಡ್ರೈವರ್ ನೀನು. ನನ್ಗೆ ಬೈತೇನೋ ನೀನು. ಇಲ್ಲ ಇಲ್ಲ, ಗುಂಡಿಗೆಲ್ಲ ಬಿಡ್ತಾವ್ರೆ ಬೈದೆ. ಗುಂಡಿ ಬಿಟ್ನಾ ಎಳ್ದೀನಿ ಸೈಡ್ಗೆ ಹೋಲಿ ಪಾಪ, ಕಾರ್ ನಂತರ. ಮನ್ಯಾಕಳಿ ಇನ್ನೂ ವಿಡಿಯೋನೇ ಆಫ್ ಮಾಡಿಲ್ಲ. ಯಾಕೆ? ಇನ್ನೊಂದ್ಸಲ ಆಫ್ ಮಾಡೋದ್ ತೋರ್ಸ್ಕೊಡು. ಓ ಆಗಲ್ಲ ಬಿಡು, ಚಾನ್ಸೇ ಇಲ್ಲ. ಅವಾಗ ಏನೋ ಮಾಡ್ದೆ ಅಂದ್ರೆ ಇವಾಗ ಮಾಡ್ತೀನಿ ನೋಡಿ. ಇವಾಗ ಅವಾಗ ಏನೋ ಮಾಡ್ದೆ ಅಂದ್ರೆ ಇವಾಗ ಮಾಡ್ತೀನ. ಆಯ್ತು, ನಿಧಾನ ಹೋಗು. ಗೈಸ್, ಕೋಬ್ರಾ ಗೋವಾಗೆ ಹೋಗಿಲ್ವಂತೆ. ಕೋಬ್ರಾ ನಾವು ಎಲ್ಲ ಗೋವಾ ಟ್ರಿಪ್ ಮಾಡಿದ್ರೆ ಕೋಬ್ರಾ ಅಲ್ಲಿ ಎಷ್ಟೊಂದು ಹಾಂಟೆಡ್ ಪ್ಲೇಸ್ ಐತೆ. ಅಂದ್ರೆ ದೇವದ್ ಮನೆ ಹಾಂಟೆಡ್ ವಿಡಿಯೋಸ್ ಮಾಡ್ಕೊಂಡು ಗೋವಾ ಟ್ರಿಪ್ ಮಾಡ್ಕೊಂಡ್ ಬರ್ಬೋದು. ಬೇಡ ಬಿಡು. ಯಾಕೆ ಹೋಗ್ಬೇಡ, ಏನ್ ಸುಮ್ನೆ ಕೋಬ್ರನ್ ಗೋವಾ ಇರ್ಲಿ, ಹಾಂಟೆಡ್ ಮನೆ ವಿಡಿಯೋ ಒಂದಟ್ಗೆ ಬೇಡ. ಬೇಡ, ಇಲ್ಲೇ ಹೇಳ್ಬಿಡ ಬೇಡ ಅಂತ. ಎಂಜಾಯ್ ಮಾಡ್ಕೊಂಡು ಬರೀ ಗೋವಾ ಮಾತ್ರ. ಗೋವಕ್ ಹೋಗಿಲ್ಲ, ಹೋಗು ಅಂತಿದ್ದೆ. ನೀನ್ ಹೇಳದ್ಮೇಲೆ ಏನ್ ಕೋದಿ ಬರೀ ಅದಷ್ಟೇ ಅಲ್ವೋ, ನೈಟ್ ಹಾಂಟೆಡ್ ವಿಡಿಯೋ ಮಾಡೋಣ, ಡೇ ಎಲ್ಲ ಎಂಜಾಯ್ ಮಾಡೋಣ. ನಾವ್ ನಮ್ ಕರ್ನಾಟಕ ಬಿಟ್ಟು ಎಲ್ಲಿ ಯಾವ್ದಕ್ಕೂ ಹೋಗಲಿಲ್ಲ ಕಣ ನಾನು ಪ್ಲೇಸ್ಗೆ. ನಿನ್ನ ಕರ್ದೋ ಈಶಾ ಫೌಂಡೇಶನ್ ಹೋಗೋದ್ ಬೇಕಾರೆ ತಮಿಳ್ನಾಡ್ಗಾರು ಕರ್ಕೋಗಿರ್ವಿ. ತಮಿಳ್ನಾಡ ಹೋಗೋಣ ಬಿಡಕೋಬ್ರ, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗಳಿಗೂ ಹೋಗೋಣ, ಟ್ರಿಪ್ ಮಾಡೋಣ. ಇಬ್ರೇ ಹೋಗೋಣ, ಯಾರು ಬರ್ತಾರೆ. ಗೌತಮ್ ಕರೆಯೋಣ, ಗೌತಮ್ ಬಿಸಿ ಇರ್ತಾನೆ. ಬಂದ್ರೆ ಗೌತಮ್ ನವೆಂಬರ್ ಆದ್ಮೇಲೆ ಬಿಸಿ. ನವೆಂಬರ್ ಆದ್ಮೇಲೆ ಫುಲ್ ಬಿಸಿ. ಇವಾಗ್ಲೇ ಬಿಸಿ ಅಣ್ಣ. ಗೌತಮ್ ಎಲ್ಲಿ ಅಂತ ಎಷ್ಟೋ ಜನ ಕೇಳ್ತಿದೀರಾ. ಗೌತಮ್ ಫುಲ್ ಬಿಸಿ ಗೈಸ್, ಬಿಸಿ ಕೆಲ್ಸದಲ್ಲಿ ಬಿಸಿ ಆಗ್ಬಿಟ್ಟವ. ಅಣ್ಣ ನಮ್ಮೂರಿಗೆ ಬಂದು ಭೀಮನಕ್ಕೆ ಒಬ್ರ ಲವ್ ಮಾಡ್ತಾವ. ಕರ್ಕೋದ್ರು ಹೊಟ್ಟೆ ಹೋಯ್ತಾರೆ ಅನ್ಸುತ್ತೆ ಒಬ್ರ ಜೊತೆ ದಿನ. ಡೋರ್ ಓಪನ್ ಮಾಡಲ್ಲ ಕಣ ಬಾ. ಡೋರ್ ಓಪನ್ ಗೊತ್ತಾ? ಮಾಡಲ್ಲ ಕಣ ಈಗ.